ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂತಹ ಯುದ್ಧದ ಹಿನ್ನೆಲೆಯಲ್ಲಿ ಅನೇಕ ಇಂಪಾರ್ಟೆಂಟ್ ವಿಚಾರಗಳನ್ನು ನಿಮಗೆ ತಿಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೂ ಸಹ ಬಾಂಗ್ಲಾದಲ್ಲಿ ಆದಂತಹ ಒಂದು ಬೆಳವಣಿಗೆಯನ್ನು ನಿಮಗೆ ತಿಳಿಸಲೇಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಬಾಂಗ್ಲಾ ಮತ್ತು ಭಾರತದ ಸಂಬಂಧ ಯಾವ ಹಂತಕ್ಕೆ ಹೋಗಿತ್ತು, ಮೊಹಮ್ಮದ್ ಯೂನಿಸ್ ಅಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಭಾರತ ಮತ್ತು ಬಾಂಗ್ಲಾದ ಸಂಬಂಧವನ್ನು ಯಾವ ಮಟ್ಟಿಗೆ ಹಾಳುಗೆಡವಿದ್ದ, ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಕೆಡಿಸಿ ಕುಲಗೆಡಿಸಿಬಿಟ್ಟಿದ್ದ, ಇನ್ನು ಸರಿಯಾಗುತ್ತೋ ಇಲ್ವೋ ಅನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿಯಾಗಿದ್ವು. ಆದರೆ ಅಂತಹ ಸಂದರ್ಭದಲ್ಲಿ ಬಾಂಗ್ಲಾದಲ್ಲಿ ಚುನಾವಣೆ ನಡೆಯುತ್ತೆ, ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬರ್ತಾರೆ. ನಿಮಗೆ ನಾನು ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚಿತವಾಗಿಯೇ ಒಂದು ಮಾತನ್ನು ತಿಳಿಸಿದ್ದೆ. ಈ ತಾರಿಕ್ ರೆಹಮಾನ್ ಮೇಲೆ ಭಾರತ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ, ಭಾರತ ತಾರಿಕ್ ರೆಹಮಾನ್ ಜೊತೆಗೆ ಎಂಗೇಜ್ ಆಗೋದಕ್ಕೆ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮಿತ್ರರೇ, ಭಾರತ ಏನು ನಿರೀಕ್ಷೆ ಇಟ್ಕೊಂಡಿತ್ತು, ನಂಬಿಕೆ ಇಟ್ಕೊಂಡಿತ್ತು, ಅದನ್ನು ತಾರಿಕ್ ರೆಹಮಾನ್ ಹುಸಿ ಮಾಡಲಿಲ್ಲ. ಭಾರತ ಮತ್ತು ಬಾಂಗ್ಲಾದ ಸಂಬಂಧ ರೀಸೆಟ್ ಆಗುತ್ತೆ ಅನ್ನೋದನ್ನ ತಾರಿಕ್ ರೆಹಮಾನ್ ತೋರಿಸಿದ್ದಾರೆ. ಇಂಪಾರ್ಟೆಂಟ್ ಆದಂತಹ 2 ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಆ 2 ನಿರ್ಧಾರಗಳು ಕೂಡ ಭಾರತ ಮತ್ತು ಬಾಂಗ್ಲಾದ ಸಂಬಂಧ ಸುಧಾರಣೆಗೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಈ ವಿಡಿಯೋದಲ್ಲಿ ಆ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಜಿಯೋಪೊಲಿಟಿಕ್ಸ್ನ ವಿಚಾರಗಳನ್ನು ನಿಮಗೆ ತಿಳಿಸುವಂತಹ ಸಂದರ್ಭದಲ್ಲಿ ನಾನು ಅನೇಕ ಬಾರಿ ಹೇಳ್ತಾ ಇರ್ತೀನಿ, ಈ ಡಿಪ್ಲೊಮಸಿ ಅನ್ನುವಂಥದ್ದು ರಾತ್ರಿ ಬೆಳಗಾಗುವಷ್ಟರಲ್ಲಿ ರಿಸಲ್ಟ್ ಕೊಡುವಂತಹ ವಿಚಾರ ಅಲ್ಲ. ಅದು ಬಹಳ ಲಾಂಗ್ ಟರ್ಮ್ ಆಗಿ ಎಂಗೇಜ್ ಆಗಬೇಕಾದಂತಹ ಒಂದು ವಿಚಾರ. ಅದಕ್ಕೆ ತಾಳ್ಮೆ ಬೇಕು, ಬುದ್ಧಿವಂತಿಕೆ ಬೇಕು, ಏನಾದರೂ ಎಡವಟ್ಟುಗಳಾದಂತಹ ಸಂದರ್ಭದಲ್ಲಿ ಸಹಿಸಿಕೊಳ್ಳುವಂತಹ ಶಕ್ತಿ ಇರಬೇಕು, ಅದರಿಂದ ಪಾರಾಗುವಂತಹ ಚಾಕಚಕ್ಯತೆಯೂ ಕೂಡ ಇರಬೇಕಾಗತ್ತೆ. ಕೆಲವೊಮ್ಮೆ ಭಾರತದ ಫಾರಿನ್ ಪಾಲಿಸಿಯ ಬಗ್ಗೆ ಕೆಲವರಿಗೆ ಪ್ರಶ್ನೆಗಳು ಉದ್ಭವಿಸಿರ್ತವೆ. ಆದರೆ ಜೈಶಂಕರ್ ಅಂತಹ ಒಬ್ಬ ಬುದ್ಧಿವಂತ ಕೈಗೊಳ್ಳುವಂತಹ ನಿರ್ಧಾರ 100% ರಿಸಲ್ಟ್ ಕೊಡುತ್ತೆ ಎನ್ನುವಂಥದ್ದು ಬಹುತೇಕರ ಭಾವನೆಯಾಗಿದೆ. ನಿಮಗೆ ಅದಕ್ಕೆ ತಾಜಾ ಉದಾಹರಣೆಗಳಿದ್ದಾವೆ. ಮಾಲ್ಡೀವ್ಸ್ನಲ್ಲಿ ಮುಯಿಜು ಯಾವ ರೀತಿಯಾಗಿ ಅಧಿಕಾರಕ್ಕೆ ಬಂದ, ಭಾರತ ವಿರೋಧಿ ಕ್ಯಾಂಪೇನ್ ಮಾಡಿಕೊಂಡೇ ಮಾಲ್ಡೀವ್ಸ್ನಲ್ಲಿ ಅಧಿಕಾರಕ್ಕೆ ಬಂದ, ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಭಾರತದ ಸಂಬಂಧವನ್ನು ಹಾಳು ಮಾಡಿ ಹಾಕಿದ್ದ. ಅನಂತರದಲ್ಲಿ ಏನಾಯಿತು, ಮುಯಿಜು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಿ ತನ್ನ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನು ಅವರಿಗೆ ಕೊಟ್ಟು ಸನ್ಮಾನಿಸಿದ. ಕೆನಡಾದ ವಿಚಾರ ಏನಾಗಿತ್ತು, ಭಾರತ ಮತ್ತು ಕೆನಡಾದ ಸಂಬಂಧ ಹದಗೆಟ್ಟು ಹೋಗಿತ್ತು, ರಾಜತಾಂತ್ರಿಕ ಸಂಬಂಧ ಬಹಳ ಬಿಗಡಾಯಿಸಿತ್ತು, ರಾಜತಾಂತ್ರಿಕ ಸಿಬ್ಬಂದಿಗಳನ್ನು ಉಚ್ಚಾಟಿಸಲಾಗಿತ್ತು. ಕೆನಡಾ ಮತ್ತು ಭಾರತದ ಸಂಬಂಧ ಇನ್ಯಾವತ್ತೂ ಕೂಡ ಸರಿ ಹೋಗೋದಿಲ್ಲ, ಭಾರತೀಯರು ಏನು ಕೆನಡಾದಲ್ಲಿ ನೆಲೆಸಿದಾರಲ್ಲ ಅವರಿಗೆ ಬಹಳ ಕಷ್ಟ ಉಂಟಾಗುತ್ತೆ, ಈ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಆಗಿತ್ತು. ಆದರೆ ಇವತ್ತೇನಾಗಿದೆ, ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಭಾರತಕ್ಕೆ ಬಂದು ಭಾರತವನ್ನು ಗುಣಗಾನ ಮಾಡ್ತಾ ಇದ್ದಾರೆ. ಇವತ್ತು ಗ್ಲೋಬಲ್ ಸಪ್ಲೈ ಚೈನ್ನಲ್ಲಿ ಭಾರತವನ್ನು ಬದಿಗೆ ಸರಿಸೋದಕ್ಕೆ ಸಾಧ್ಯವೇ ಇಲ್ಲ. ಭಾರತ ಇವತ್ತು ರೀಜನಲ್ ಪವರ್ ಅಲ್ಲ. ನೀವು ಕೆನಡಾದ ವಿಚಾರದಲ್ಲಿ ರೀಜನಲ್ ಪವರ್ ಅಂತ ಹೇಳಿದ್ರೆ ಒಪ್ಕೊಳ್ಬಹುದು, ಆದರೆ ಭಾರತ ಇವತ್ತು ಗ್ಲೋಬಲ್ ಪವರ್. ಹೀಗಂತ ಕೆನಡಾದ ಪ್ರಧಾನಿ ಭಾರತಕ್ಕೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪಕ್ಕದ ರಾಷ್ಟ್ರ ನೇಪಾಳದಲ್ಲಿ ಚೀನಾದ ಚೇಲ ಅಧಿಕಾರಕ್ಕೆ ಬಂದ್ಬಿಟ್ಟು ಬಹಳ ಅಧ್ವಾನ ಸೃಷ್ಟಿಸ್ತಾ ಇದ್ದ. ಈಗ ನೇಪಾಳವನ್ನು ಕೂಡ ರೀಸೆಟ್ ಮಾಡುವಂತಹ ಕೆಲಸವನ್ನು ಭಾರತ ಹಂತ ಹಂತವಾಗಿ ಮಾಡ್ತಾ ಇದೆ. ಹಾಗೆ ಬಾಂಗ್ಲಾದೇಶವೂ ಕೂಡ ಒಂದು. ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಇದ್ದಷ್ಟು ಹೊರತು ಭಾರತಕ್ಕಷ್ಟೇನು ಸಮಸ್ಯೆ ಇರಲಿಲ್ಲ. ಶೇಖ್ ಹಸೀನಾ ಏನೇ ಆದರೂ ಕೂಡ ಭಾರತದ ಹಿತಾಸಕ್ತಿಗಳನ್ನು ಬದಿಗೊತ್ತಿ ತೀರ್ಮಾನಗಳನ್ನು ಕೈಗೊಳ್ತಾ ಇರಲಿಲ್ಲ. ಆದರೆ ಒಂದು ದೇಶದ ಮೇಲೆ ಬಹಳ ದೀರ್ಘಕಾಲದವರೆಗೆ ಇನ್ನೊಂದು ದೇಶದ ಪ್ರಭಾವ ಇರುತ್ತಲ್ಲ, ಅದು ಸ್ವಲ್ಪ ನೆಗೆಟಿವ್ ಕೂಡ ಆಗತ್ತೆ. ಅದು ಶೇಖ್ ಹಸೀನಾ ವಿಚಾರದಲ್ಲಿ ಭಾರತಕ್ಕಾಯ್ತು ಕೂಡ. ದಿಢೀರಂತ ಶೇಖ್ ಹಸೀನಾ ಅಧಿಕಾರದಿಂದ ಇಳಿತಿದ್ದ ಹಾಗೆ ಭಾರತಕ್ಕೊಂದು ರೀತಿಯಲ್ಲಿ ದಾರಿ ಕಾಣದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕೆಂತಂದ್ರೆ ನೆಕ್ಸ್ಟ್ ಅಧಿಕಾರಕ್ಕೆ ಬಂದಂತಹ ಮೊಹಮ್ಮದ್ ಯೂನಿಸ್ ಎಲ್ಲ ಸಂಬಂಧವನ್ನು ಹಾಳುಗೆಡವಿಬಿಟ್ಟ. ಆತನ ಪ್ರತಿಯೊಂದು ನಿರ್ಧಾರಗಳೂ ಕೂಡ ಭಾರತದ ವಿರುದ್ಧವಾಗೇ ಇತ್ತು. ಆದರೆ ಮಿತ್ರರೇ, ಭಾರತ ತಾಳ್ಮೆಯನ್ನು ಕಳೆದುಕೊಂಡಿರಲಿಲ್ಲ. ಭಾರತಕ್ಕೆ ಗೊತ್ತಿತ್ತು ಅಲ್ಲಿ ಚುನಾವಣೆ ಆಗಿದ್ದೇ ಆದರೆ ನೆಕ್ಸ್ಟ್ ಬರುವಂತಹ ಗವರ್ನಮೆಂಟ್ ಇದೇ ಪಾಲಿಸಿಯನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ, ಅವರು ಸರಿದಾರಿಗೆ ಬರ್ತಾರೆ ಅಂತ. ಹೀಗಾಗಿ BNP ಅಧಿಕಾರಕ್ಕೆ ಬರುತ್ತೆ ಅಂತ ಭಾರತ ನಿರೀಕ್ಷೆ ಮಾಡ್ತು, ಅವ್ರ ಜೊತೆಗೆ ಎಂಗೇಜ್ ಆಯಿತು. ಅದರಂತೆ ತಾರಿಕ್ ರೆಹಮಾನ್ ಬಾಂಗ್ಲಾದ ಚುನಾವಣೆಯಲ್ಲಿ ಒಂದು ಭರ್ಜರಿ ವಿಜಯವನ್ನು ದಾಖಲಿಸಿ ಬಾಂಗ್ಲಾದಲ್ಲಿ ಪ್ರಧಾನಿ ಆಗ್ತಾರೆ. ಈಗ ಮಿತ್ರರೇ, ಬಹಳ ಖುಷಿಯ ವಿಚಾರ ಏನು ಕೇಳಿದ್ರೆ, ಮೊಹಮ್ಮದ್ ಯೂನಿಸ್ ಏನೇನು ತಪ್ಪುಗಳನ್ನು ಮಾಡಿದ್ನೋ ಅದೆಲ್ಲವುದನ್ನು ಸರಿಪಡಿಸುವಂತಹ ಕೆಲಸವನ್ನು ತಾರಿಕ್ ರೆಹಮಾನ್ ಮಾಡ್ತಾ ಇದ್ದಾರೆ. ಒಂದು ಚಿಕ್ಕ ವಿಚಾರದಿಂದ ಶುರು ಮಾಡ್ತೀನಿ, ದೊಡ್ಡ ವಿಷಯಗಳಿಗೆ ನಂತರದಲ್ಲಿ ಬರ್ತೀನಿ. ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದಾಗ ಏನು ಮಾಡಿದ್ದ, ಭಾರತದಿಂದ ಬಾಂಗ್ಲಾದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹತ್ತಿ ಮತ್ತು ಹತ್ತಿಯ ನೂಲು ರಫ್ತಾಗ್ತಾ ಇತ್ತು. ಆದರೆ ಬಾಂಗ್ಲಾದೇಶದಲ್ಲಿ ಆತ ತೀರ್ಮಾನ ಮಾಡ್ತಾನೆ, ಭಾರತದ ಹತ್ತಿ ಮತ್ತು ಹತ್ತಿ ನೂಲನ್ನು ಹೆಚ್ಚಿನ ಪ್ರಮಾಣದಲ್ಲಿ ತರಿಸ್ಕೊಳ್ಬಾರ್ದು, ಬಾಂಗ್ಲಾದೇಶಕ್ಕೆ ಭೂಮಾರ್ಗದಲ್ಲಿ ಬರುವಂತಹ ಹತ್ತಿ ನೂಲನ್ನು ನಾವು ನಿಷೇಧ ಮಾಡ್ತಾ ಇದ್ದೀವಿ ಅಂತ ತೀರ್ಮಾನ ಕೈಗೊಳ್ತಾನೆ. ಮಿತ್ರರೇ, ಇದರಿಂದ ಬಾಂಗ್ಲಾದ ಟೆಕ್ಸ್ಟೈಲ್ ಉದ್ಯಮಕ್ಕೆ ಹೊಡೆತ ಬೀಳುತ್ತೆ. ಆದರೂ ಸಹ ಆತ ಚೈನಾವನ್ನು ಖುಷಿಪಡಿಸೋದಕ್ಕೆ ಜೊತೆಗೆ ಬಾಂಗ್ಲಾದಲ್ಲಿರುವಂತಹ ಭಾರತ ವಿರೋಧಿ ಮನಸ್ಥಿತಿಗಳಿಗೆ ಖುಷಿಪಡಿಸೋದಕ್ಕೋಸ್ಕರವಾಗಿ ಆ ತೀರ್ಮಾನವನ್ನು ಮಾಡಿರ್ತಾನೆ. ಆದರೆ ಇವತ್ತು ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬಂದ ಬಳಿಕ ಭಾರತದಿಂದ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಹತ್ತಿ ಮತ್ತು ಹತ್ತಿಯ ನೂಲಿನ ಆಮದಾಗ್ತಾ ಇದೆ, ಬಾಂಗ್ಲಾದೇಶ ತರಿಸ್ಕೊಳ್ತಾ ಇದೆ. ಅಂದರೆ ಭಾರತ ಮತ್ತು ಬಾಂಗ್ಲಾದ ನಡುವಿನ ವ್ಯಾಪಾರ ಇತ್ತಲ್ಲ, ಅದನ್ನು ಕೂಡ ನೂತನ ಪ್ರಧಾನಿ ರೀಸೆಟ್ ಮಾಡ್ತಾ ಇದ್ದಾರೆ.
ಆದರೆ ನಾನು ಹೇಳೋದಕ್ಕೆ ಹೊರಟಿರೋದು ಇದಕ್ಕಿಂತಲೂ ದೊಡ್ಡ ವಿಚಾರ. ಅದೇನು ಕೇಳಿದ್ರೆ, ಈ ಹಿಂದೆ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದಿದ್ನಲ್ಲ, ಆತ ಒಂದೆರಡು ಸಣ್ಣ ಪುಟ್ಟ ಲೋಪಗಳನ್ನು ಮಾಡಿದ್ದಲ್ಲ, ಬಹಳ ದೊಡ್ಡ ದೊಡ್ಡ ಮಿಸ್ಟೇಕ್ಗಳನ್ನೇ ಮಾಡಿದ್ದ. ಬಾಂಗ್ಲಾದೇಶದ ಇತಿಹಾಸವನ್ನೇ ಅಳಿಸಿ ಹಾಕೋದಕ್ಕೆ ಹೊರಟಿದ್ದ. ಬಾಂಗ್ಲಾದ ಸ್ವತಂತ್ರ ಹೋರಾಟದಲ್ಲಿ ಭಾರತದ ಪಾತ್ರವನ್ನ ಕಂಪ್ಲೀಟ್ ಆಗಿ ಮರೆಮಾಚಬೇಕು, ಬಾಂಗ್ಲಾದ ಯುವಕರಿಗೆ ಅದು ತಿಳಿಯಲೇಬಾರದು, ಈ ರೀತಿಯಾಗಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಆತ ಹೊರಟಿದ್ದ. ಮಿತ್ರರೇ, ಇದು ಬಹಳ ಡೇಂಜರ್. ಯಾಕೆ ಅಂತಂದ್ರೆ, ಬಾಂಗ್ಲಾ ಮತ್ತು ಭಾರತದ ಸಂಬಂಧ ಇದೆಯಲ್ಲ, ಇದು ಯಾಕೆ ಗಾಢವಾಗಿದೆ ಅಂತಂದ್ರೆ, ಬಾಂಗ್ಲಾ ಇವತ್ತು ಹುಟ್ಟುಕೊಂಡಿದೆ, ಅವರೊಂದು ಸ್ವತಂತ್ರ ದೇಶವಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣವೇ ಭಾರತದ ಸೈನಿಕರ ಬಲಿದಾನದ ಕಾರಣದಿಂದಾಗಿ ಬಾಂಗ್ಲಾದ ನಿರ್ಮಾಣ ಆಗಿದೆ. ಇಲ್ಲದೆ ಹೋದ್ರೆ ಇವತ್ತಿಗೂ ಕೂಡ ಅವರು ಪಾಕಿಸ್ತಾನದ ದಬ್ಬಾಳಿಕೆಯಲ್ಲಿ ಇರಬೇಕಾಗಿತ್ತು, ಪಾಕಿಸ್ತಾನದ ದಾಸ್ಯದಲ್ಲೇ ಮುಳುಗಿರಬೇಕಾಗಿತ್ತು. ಆದರೆ ಅದರಿಂದ ಬಾಂಗ್ಲಾಗೆ ಮುಕ್ತಿ ಕೊಟ್ಟಿದ್ಯಾರು? ಭಾರತ. ಈ ಒಂದು ಅದ್ಭುತ ಇತಿಹಾಸವನ್ನೇ ಅಳಿಸಿ ಹಾಕೋದಕ್ಕೆ ಮೊಹಮ್ಮದ್ ಯೂನಿಸ್ ಪ್ರಯತ್ನ ಮಾಡಿದ್ದ. 1971 ವಾರ್ ಮತ್ತು ಆ ಸಂದರ್ಭದಲ್ಲಿ ಆದಂತಹ ಎಲ್ಲ ಬೆಳವಣಿಗೆಗಳನ್ನು ಮಕ್ಕಳಿಗೆ ಬೋಧನೆ ಮಾಡಬಾರ್ದು, ಮಕ್ಕಳಿಗೆ ಆ ಇತಿಹಾಸ ತಿಳಿಸಬಾರ್ದು, ಬಾಂಗ್ಲಾದ ಇತಿಹಾಸವನ್ನು ರೀರೈಟ್ ಮಾಡಬೇಕು, ಈ ರೀತಿಯಾದಂತಹ ತೀರ್ಮಾನಗಳನ್ನು ಕೈಗೊಂಡಿದ್ದ. ಅದಕ್ಕೆ ಕಾರಣ ಬಹಳ ಸಿಂಪಲ್. ಬಾಂಗ್ಲಾದಲ್ಲಿ ಆ ಒಂದು ರೆವಲ್ಯೂಷನ್ ಅಂತ ಏನು ಕರೆಯಲಾಗುತ್ತಲ್ಲ, ಅಂದರೆ ಶೇಖ್ ಹಸೀನಾರನ್ನ ಅಧಿಕಾರದಿಂದ ಇಳಿಸ್ಬಿಟ್ಟು ನೊಬೆಲ್ ಲಾರೆಟ್ ಮೊಹಮ್ಮದ್ ಯೂನಿಸ್ನನ್ನು ಅಧಿಕಾರಕ್ಕೆ ತಂದು ಕೂರಿಸಲಾಗುತ್ತಲ್ಲ, ಆ ಇಡೀ ಬೆಳವಣಿಗೆಯ ಹಿಂದೆ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ಯಾರು? ಒಂದು ಜಮಾತೆ ಇಸ್ಲಾಮಿ ಮತ್ತು ಜಮಾತೆ ಇಸ್ಲಾಮಿಯ ಸ್ಟೂಡೆಂಟ್ ವಿಂಗ್. ಈ ಜಮಾತೆ ಇಸ್ಲಾಮಿಯ ಪ್ರಭಾವದ ಕಾರಣದಿಂದಾಗಿಯೇ ಮೊಹಮ್ಮದ್ ಯೂನಿಸ್ ಈ ರೀತಿಯ ತೀರ್ಮಾನವನ್ನು ಕೈಗೊಳ್ತಾ ಇದ್ದ. ಯಾಕೆ ಕೇಳಿದ್ರೆ, ನಿಮಗೆಲ್ಲ ಗೊತ್ತು, ಜಮಾತೆ ಇಸ್ಲಾಮಿ ಪಾಕಿಸ್ತಾನವನ್ನು ಬೆಂಬಲಿಸುವಂತಹ ಒಂದು ಕಟ್ಟರ್ ಇಸ್ಲಾಮಿಕ್ ಸಂಘಟನೆ. 1971 ಯುದ್ಧದಲ್ಲೂ ಕೂಡ ಈ ಜಮಾತೆ ಇಸ್ಲಾಮಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿತ್ತು. ಪಾಕಿಸ್ತಾನದ ಸೈನಿಕರ ನರಮೇಧಕ್ಕೆ ಜಮಾತೆ ಇಸ್ಲಾಮಿ ಕೂಡ ಕೈ ಜೋಡಿಸಿತ್ತು. ಹೀಗಾಗಿ ಆ ಇತಿಹಾಸ ಬಾಂಗ್ಲಾದ ಜನರಿಗೆ ಗೊತ್ತಿರಬಾರದು. ಎರಡನೆಯದಾಗಿ, ಪಾಕಿಸ್ತಾನದ ಮೇಲೆ ಬಾಂಗ್ಲಾದೇಶದವರಿಗಿರುವಂತಹ ದ್ವೇಷ ಇದೆಯಲ್ಲ, ಇದನ್ನು ಕಡಿಮೆ ಮಾಡಬೇಕು. ಪಾಕಿಸ್ತಾನ ಮತ್ತು ಬಾಂಗ್ಲಾದ ನಡುವಿನ ಸಂಬಂಧ ಸುಧಾರಣೆ ಮಾಡಬೇಕು. ಇದು ಜಮಾತೆ ಇಸ್ಲಾಮಿಯ ಮೂಲ ಉದ್ದೇಶ. ಇದನ್ನು ಸಾಧಿಸೋದಕ್ಕೋಸ್ಕರವಾಗಿ ಮೊಹಮ್ಮದ್ ಯೂನಿಸ್ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದ. ಈಗ ತಾರಿಕ್ ರೆಹಮಾನ್ ಅದನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನಕ್ಕೂ ಕೂಡ ದೊಡ್ಡ ಶಾಕ್ ಅನ್ನು ಕೊಟ್ಟಿದ್ದಾರೆ. ಅದು ಹೇಗೆ ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಮಾರ್ಚ್ 25ರಂದು ಜನೊಸೈಡ್ ಡೇ ಅನ್ನು ಆಚರಿಸಲಾಗುತ್ತೆ, ಅಂದ್ರೆ ನರಮೇಧದ ದಿನ ಅಂತ. ಯಾಕೆ ಇದನ್ನ ಬಾಂಗ್ಲಾದೇಶ ಆಚರಿಸುತ್ತೆ ಅಂತಂದ್ರೆ, 1971 ಮಾರ್ಚ್ 25ನೇ ತಾರೀಕು ಪಾಕಿಸ್ತಾನ ಬಾಂಗ್ಲಾದಲ್ಲಿ ಆಪರೇಷನ್ ಸರ್ಚ್ ಲೈಟ್ ಅನ್ನುವಂಥ ಒಂದು ಆಪರೇಷನ್ ಕೈಗೆತ್ತಿಕೊಂಡಿತ್ತು. 25ನೇ ತಾರೀಕು ರಾತ್ರಿ ಇಡೀ ಬಾಂಗ್ಲಾದೇಶದಾದ್ಯಂತ, ಆಗ ಇದನ್ನ ಪೂರ್ವ ಪಾಕಿಸ್ತಾನ ಅಂತ ಕರೆಯಲಾಗ್ತಾ ಇತ್ತಲ್ಲ, ಅಲ್ಲಿ ಪಾಕಿಸ್ತಾನಿ ಸೈನಿಕರು ನರಮೇಧ ಮಾಡಿಬಿಟ್ಟಿದ್ರು. ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೆದಿತ್ತು, ಬುದ್ಧಿಜೀವಿಗಳನ್ನು ಕೊಲೆಗೈಯಲಾಗಿತ್ತು, ರಾಜಕೀಯ ಕಾರ್ಯಕರ್ತರನ್ನು ನಿರ್ದಯವಾಗಿ ಹತ್ಯೆ ಮಾಡಲಾಗಿತ್ತು, ಹಿಂದೂ ಮಹಿಳೆಯರ ಮೇಲೆ ನಿರಂತರವಾಗಿ ದೌರ್ಜನ್ಯ ಅತ್ಯಾಚಾರಗಳು ನಡೆದಿದ್ವು. ಮಿತ್ರರೇ, ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ, ಈ ಆಪರೇಷನ್ ಸರ್ಚ್ ಲೈಟ್ ಇದೆಯಲ್ಲ, ಇದು ಬಾಂಗ್ಲಾದ ಹುಟ್ಟಿಗೆ ಮೂಲ ಕಾರಣ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿಂದಲೇ ಬಾಂಗ್ಲಾದೇಶದಲ್ಲಿ ಸ್ವತಂತ್ರದ ಕಿಚ್ಚು ಹೆಚ್ಚಾಗಿದ್ದು. ಯಾಕೆ ಇದನ್ನೆಲ್ಲ ಪಾಕಿಸ್ತಾನ ಮಾಡ್ತು ಕೇಳಿದ್ರೆ, 1970ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಆಗ ಪಾಕಿಸ್ತಾನ ಮತ್ತು ಈಗಿನ ಬಾಂಗ್ಲಾದೇಶ ಎರಡೂ ಕೂಡ ಒಂದಾಗಿರುತ್ತೆ, ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ. ಆ ಚುನಾವಣೆಯಲ್ಲಿ ಬಾಂಗ್ಲಾದಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದಂತಹ ಶೇಖ್ ಮುಜಿಬುರ್ ರೆಹಮಾನ್ ನೇತೃತ್ವದ ಅವಾಮಿ ಲೀಗ್ಗೆ ಬಹುಮತ ಬರುತ್ತೆ. ಆದರೆ ಅಧಿಕಾರವನ್ನು ಬಿಟ್ಟುಕೊಡೋದಕ್ಕೆ ಪಶ್ಚಿಮ ಪಾಕಿಸ್ತಾನ, ಅಂದ್ರೆ ಈಗಿನ ಪಾಕಿಸ್ತಾನದವರು ರೆಡಿ ಇರೋದಿಲ್ಲ, ಅಧಿಕಾರ ಹಸ್ತಾಂತರ ನಡೆಯೋದೇ ಇಲ್ಲ. ಹೀಗಾಗಿ ಬಾಂಗ್ಲಾದಲ್ಲಿ ಬಹಳ ದೊಡ್ಡ ಹೋರಾಟಗಳು ಶುರು ಆಗ್ತವೆ. ಆಗ ಬಾಂಗ್ಲಾದವರ ವಾಯ್ಸನ್ನು ಅಡಗಿಸೋದಕ್ಕೋಸ್ಕರವಾಗಿ ಈ ಆಪರೇಷನ್ ಸರ್ಚ್ ಲೈಟ್ ಅನ್ನುವಂತಹ ಅತ್ಯಂತ ಕ್ರೂರವಾದಂತಹ ಒಂದು ಆಪರೇಷನ್ ಅನ್ನ ಪಾಕಿಸ್ತಾನದ ಸೇನೆ ಮಾಡುತ್ತೆ. ಆಪರೇಷನ್ ಅಂತಂದ್ರೇನು, ಯಾರೋ ಸರ್ಕಾರದ ವಿರುದ್ಧವಾಗಿದ್ದವರು, ದೇಶದ ವಿರುದ್ಧವಾಗಿದ್ದವರನ್ನು ಹತ್ಯೆ ಮಾಡಿದ್ದಲ್ಲ, ಮನಸ್ಸಿಗೆ ಬಂದಂತೆ ದಾರುಣವಾಗಿ ಹತ್ಯೆಗಳನ್ನು ಮಾಡಿದ್ರು, ರೇಪ್ಗಳನ್ನು ಮಾಡಿದ್ರು. ಆ ಇತಿಹಾಸವನ್ನು ನಾನಿಲ್ಲಿ ಒಂದು 10 ನಿಮಿಷದಲ್ಲೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಹಳ ದೊಡ್ಡದಾದಂತಹ ಬಹಳ ಕೆಟ್ಟ ಅಧ್ಯಾಯ ಅದು. ಇದಾದ ಮೇಲೆ ಬಾಂಗ್ಲಾದೇಶದಲ್ಲಿ ಸ್ವತಂತ್ರ ಹೋರಾಟ ಜಾಸ್ತಿ ಆಗುತ್ತೆ. ನಾವು ಪಾಕಿಸ್ತಾನದಿಂದ ವಿಮೋಚನೆ ಪಡಿಬೇಕು ಅಂತ ಅವಾಮಿ ಲೀಗ್ ನೇತೃತ್ವದಲ್ಲಿ, ಅಂದರೆ ಶೇಖ್ ಮುಜಿಬುರ್ ರೆಹಮಾನ್ ನೇತೃತ್ವದಲ್ಲಿ ಬಹಳ ದೊಡ್ಡ ಸಂಘಟಿತ ಹೋರಾಟ ಆಗುತ್ತೆ. ಅದೇ ಸಂದರ್ಭದಲ್ಲಿ ಮಿತ್ರರೇ, ಈ ಪಾಕಿಸ್ತಾನದವರು ಮಾಡಿದಂತಹ ದೌರ್ಜನ್ಯದಿಂದಾಗಿ 1 ಕೋಟಿಗೂ ಹೆಚ್ಚು ಮಂದಿ ಬಾಂಗ್ಲಾ ವಲಸಿಗರು ಭಾರತಕ್ಕೆ ಬರ್ತಾರೆ. ಈ ಬಾಂಗ್ಲಾದಿಂದ ವಲಸೆ ಬರುವಂತಹವರ ಸಮಸ್ಯೆ ಭಾರತದಲ್ಲಿ ವಿಪರೀತವಾಗುತ್ತೆ. ಭಾರತದ ನಾರ್ತ್ ಈಸ್ಟ್ ಒಂದು ರೀತಿಯಲ್ಲಿ ನಿರಾಶ್ರಿತರ ಶಿಬಿರ ಆಗುತ್ತೆ. ಅದಕ್ಕೋಸ್ಕರವಾಗಿ ಇಂದಿರಾ ಗಾಂಧಿ ಅವರು ಬಾಂಗ್ಲಾ ವಿಮೋಚನಾ ಯುದ್ಧವನ್ನು ಕೈಗೊಂಡಿದ್ದು, ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿ ಅದಕ್ಕೆ ಸ್ವತಂತ್ರವನ್ನು ಕೊಡಿಸಿದ್ದು. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಪ್ರತಿ ವರ್ಷದ ಮಾರ್ಚ್ 25ನೇ ತಾರೀಕು ಜನೊಸೈಡ್ ಡೇ ಅನ್ನು ಆಚರಿಸಲಾಗುತ್ತೆ. ಪಾಕಿಸ್ತಾನ ಮಾಡಿದಂತಹ ಈ ನರಮೇಧವನ್ನು ಅವರು ನೆನಪು ಮಾಡಿಕೊಳ್ತಾರೆ. ಆ ದಿನ ಸತ್ತಂತವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಗುತ್ತೆ. ಆದರೆ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದಿದ್ನಲ್ಲ, ಇದನ್ನು ಡಮ್ಮಿ ಮಾಡಿಬಿಟ್ಟಿದ್ದ, ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರಲಿಲ್ಲ.
ಆದರೆ ಈ ಬಾರಿ ಬಾಂಗ್ಲಾದಲ್ಲಿ ಚುನಾವಣೆಯನ್ನು ಗೆದ್ದು ಬಾಂಗ್ಲಾದ ಪ್ರಧಾನಿಯಾಗಿರುವಂತಹ ತಾರಿಕ್ ರೆಹಮಾನ್ ಮಾತ್ರ ಆ ಇತಿಹಾಸವನ್ನು ನೆನಪು ಮಾಡಿಕೊಂಡಿದ್ದಾರೆ, ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ತನ್ನ ದೇಶದ ಜನರಿಗೆ ಬಹಳ ಸುದೀರ್ಘವಾದಂತಹ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಂತಹ ಅಂಶ ಏನು ಕೇಳಿದ್ರೆ, ಪಾಕಿಸ್ತಾನ ಮಾಡಿದಂತಹ ನರಮೇಧವನ್ನು ಅವರು ಹೈಲೈಟ್ ಮಾಡಿ ತನ್ನ ಜನರಿಗೆ ತಿಳಿಸಿದ್ದಾರೆ. ತಾರಿಕ್ ರೆಹಮಾನ್ನ ಸಂದೇಶವನ್ನು ಚಿಕ್ಕದಾಗಿ ನಿಮಗೆ ಹೇಳ್ಬಿಡ್ತೀನಿ. ಆ ಕತ್ತಲೆಯ ರಾತ್ರಿಯಲ್ಲಿ ಪಾಕಿಸ್ತಾನದ ಆಕ್ರಮಣಕಾರಿ ಪಡೆಗಳು ಆಪರೇಷನ್ ಸರ್ಚ್ ಲೈಟ್ ಹೆಸರಿನಲ್ಲಿ ನಿರಾಯುಧವಾದಂಥ ಬಾಂಗ್ಲಾ ಜನರ ಮೇಲೆ ಇತಿಹಾಸದಲ್ಲೇ ಅತ್ಯಂತ ಕ್ರೂರವಾದಂಥ ಜನಾಂಗೀಯ ಹತ್ಯೆಯನ್ನು ನಡೆಸಿದ್ರು. ಇದು ಪಾಕಿಸ್ತಾನ ಮಾಡಿದಂಥ ಪ್ರೀ ಪ್ಲಾನ್ಡ್ ಜನೊಸೈಡ್. ಇದನ್ನ ಬಾಂಗ್ಲಾದೇಶದವರು ಯಾವತ್ತೂ ಕೂಡ ಮರಿಬಾರದು. ಈ ಇತಿಹಾಸ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ತಿಳಿಬೇಕು. ಹೀಗಂತ ತಾರಿಕ್ ರೆಹಮಾನ್ ತನ್ನ ದೇಶಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಯಾಕೆ ಮಹತ್ವ ಇದೆ ಕೇಳಿದ್ರೆ, ಈ ಇತಿಹಾಸವನ್ನು ಅಳಿಸಿ ಹಾಕೋದಕ್ಕೋಸ್ಕರವಾಗಿ ಮೊಹಮ್ಮದ್ ಯೂನಿಸ್ ಬಹಳ ಪ್ರಯತ್ನ ಪಟ್ಟಿದ್ದ. ಮಕ್ಕಳ ಪಠ್ಯ ಪುಸ್ತಕಗಳನ್ನೇ ಬದಲಾಯಿಸಿಬಿಟ್ಟಿದ್ದ. ಈಗ ಅದನ್ನೆಲ್ಲ ತಿದ್ದುವಂತಹ ಕೆಲಸವನ್ನ ತಾರಿಕ್ ರೆಹಮಾನ್ ಮಾಡ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನ ಮಾಡಿದಂತಹ ಜನೊಸೈಡ್ ಅನ್ನೋದನ್ನ ತನ್ನ ಸಂದೇಶದಲ್ಲೇ ಒತ್ತಿ ಒತ್ತಿ ಹೇಳಿದ್ದಾರೆ. ಇದು ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ಕಡ್ಡಿ ಅಲ್ಲಾಡಿಸೋದನ್ನು ಜಾಸ್ತಿ ಮಾಡ್ತಾ ಇತ್ತಲ್ಲ, ಅದಕ್ಕೆ ಬಹಳ ದೊಡ್ಡ ಹಿನ್ನಡೆ ಇದು. ಅಂದ್ರೆ ಬಾಂಗ್ಲಾದ ಹೊಸ ಸರ್ಕಾರ ಪಾಕಿಸ್ತಾನದ ಈ ಹಿಂದಿನ ನರಮೇಧವನ್ನ ಮರೆತಿಲ್ಲ ಅನ್ನೋದನ್ನ ಅವರು ನೆನಪು ಮಾಡಿಕೊಟ್ಟಿದ್ದಾರೆ. ಮಿತ್ರರೇ, ಕೇವಲ ಇದೊಂದೇ ವಿಚಾರ ಅಲ್ಲ, ಇನ್ನೊಂದು ಇಂಪಾರ್ಟೆಂಟ್ ವಿಚಾರವೂ ಕೂಡ ಇದೆ. ಅದೇನು ಕೇಳಿದ್ರೆ, ಈ ಬಾರಿಯ T20 ವಿಶ್ವಕಪ್ ಭಾರತದಲ್ಲಿ ನಡೀತಲ್ಲ, ಈ ಸಂದರ್ಭದಲ್ಲಿ ಬಾಂಗ್ಲಾ ಮತ್ತು ಪಾಕಿಸ್ತಾನ ಸೇರ್ಕೊಂಡು ಯಾವ ರೀತಿಯಾಗಿ ಡ್ರಾಮಾಗಳನ್ನು ಮಾಡಿದ್ವು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಪಾಕಿಸ್ತಾನವಂತೂ ಭಾರತದಲ್ಲಿ ಬಂದು ಆಡೋದಿಲ್ಲ ಅಂತ ಹೇಳುತ್ತು. ಅವರಿಗೋಸ್ಕರವಾಗಿ ಶ್ರೀಲಂಕಾದಲ್ಲಿ ಎಲ್ಲಾ ಮ್ಯಾಚ್ಗಳನ್ನು ಹೋಸ್ಟ್ ಮಾಡಲಾಗಿತ್ತು. ಆದರೆ ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಕೂಡ ಎತ್ತುಕಟ್ತು. ಪಾಕಿಸ್ತಾನದ ತಾಳಕ್ಕೆ ಕುಣಿದಂಥ ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ BCB ICCಗೆ ಮನವಿ ಮಾಡಿತು, ನಾವು ಭಾರತದಲ್ಲಿ ಬಂದು ಆಡೋದಿಲ್ಲ, ನಮ್ಮ ಪ್ಲೇಯರ್ಗಳಿಗೆ ಸೆಕ್ಯೂರಿಟಿ ಇಲ್ಲ, ಅಲ್ಲಿ ನಮ್ಮ ಮ್ಯಾಚ್ಗಳನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಿ, ಇಲ್ಲದೆ ಹೋದ್ರೆ ನಾವು ಬಾಯ್ಕಾಟ್ ಮಾಡ್ತೀವಿ ಅಂತ. ICC ಒಂದೆರಡು ಬಾರಿ ಮನವೊಲಿಸುವಂತಹ ಪ್ರಯತ್ನ ಮಾಡ್ತು. ಅನಂತರ BCCIನೂ ಕೂಡ ಗ್ಯಾರಂಟಿಯನ್ನು ಕೊಡ್ತು, ನಿಮ್ಮ ಪ್ಲೇಯರ್ಗಳಿಗೆ ಅದೆಂತಹ ಸೆಕ್ಯೂರಿಟಿ ಬೇಕೋ ನಾವು ಕೊಡ್ತೀವಿ ಅಂತ. ಆದರೆ ಬಾಂಗ್ಲಾದೇಶ ಕೇಳಿಲ್ಲ. ಯಾಕೆಂತಂದ್ರೆ ಅವರು ಪಾಕಿಸ್ತಾನದ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ರಲ್ಲ. ಪಾಕಿಸ್ತಾನ ಈ ಭಾರತದಲ್ಲಿ ನಡೆಯುವಂತಹ T20 ವಿಶ್ವಕಪ್ ಅನ್ನ ಹಾಳು ಮಾಡಬೇಕು, ಅದನ್ನು ಕುಲಗೆಡಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇತ್ತು. ಆದರೆ ಅಂತಿಮವಾಗಿ ನಷ್ಟ ಆಗಿದ್ದು ಯಾರಿಗೆ? ICC ತೀರ್ಮಾನ ಮಾಡುತ್ತೆ, ಬಾಂಗ್ಲಾದೇಶವನ್ನು ಬದಿಗಿಟ್ಟು ಸ್ಕಾಟ್ಲ್ಯಾಂಡ್ ಅನ್ನು ರಿಪ್ಲೇಸ್ ಮಾಡ್ತೀವಿ ಅಂತ. ಹೀಗಾಗಿ ಸ್ಕಾಟ್ಲ್ಯಾಂಡ್ ಬಂದು ಭಾರತದಲ್ಲಿ T20 ವಿಶ್ವಕಪ್ ಅನ್ನು ಆಡ್ತು, ಬಾಂಗ್ಲಾದೇಶ ಮನೆಯಲ್ಲಿ ಕೂತಿತ್ತು. ಮಿತ್ರರೇ, ಇದು ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ಗೂ ನಷ್ಟ, ಜೊತೆಗೆ ಬಾಂಗ್ಲಾದ ಪ್ಲೇಯರ್ಸ್ಗಳಿಗೂ ಕೂಡ ನಷ್ಟ. ಬಾಂಗ್ಲಾದಲ್ಲಿ ಕ್ರಿಕೆಟ್ ಅನ್ನು ಬಹಳ ಜನ ಆರಾಧಿಸ್ತಾರೆ. ಭಾರತದಲ್ಲಿ ಹೇಗೆ ಕ್ರಿಕೆಟ್ ಬಹಳ ಫೇಮಸ್ಸು, ಅದೇ ರೀತಿಯಾಗಿ ಬಾಂಗ್ಲಾದಲ್ಲೂ ಕೂಡ. ಇದು ಬಾಂಗ್ಲಾದ ಕ್ರಿಕೆಟ್ ಕಲ್ಚರ್ಗೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ. ಇದೆಲ್ಲ ಗೊತ್ತಿರುವ ವಿಚಾರವಲ್ವಾ, ಈಗ ಯಾಕೆ ಹೇಳ್ತಾ ಇದ್ದಾನೆ ಅಂತ ಅಂದುಕೊಳ್ತಾ ಇದ್ದೀರಾ? ಇದಕ್ಕೊಂದು ಕಾರಣ ಇದೆ. ಈಗ ಸದ್ಯ ತಾರಿಕ್ ರೆಹಮಾನ್ ನೇತೃತ್ವದ ಹೊಸ ಸರ್ಕಾರ ಸ್ಥಾಪನೆಯಾದ ಬಳಿಕ ನೂತನ ಕ್ರೀಡಾ ಮಂತ್ರಿಯಾಗಿ ಅಮೀನ್ ಉಲ್ ಹಕ್ ಅನ್ನುವಂಥವರನ್ನ ನೇಮಕ ಮಾಡಲಾಗಿದೆ. ಅವರು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಬಾಂಗ್ಲಾದೇಶ ಯಾಕೋಸ್ಕರವಾಗಿ ಭಾರತಕ್ಕೆ ಹೋಗಿ ಕ್ರಿಕೆಟ್ ಆಡೋದಕ್ಕೆ ಸಾಧ್ಯ ಆಗಿಲ್ಲ, ನಮ್ಮ ಸ್ಪೋರ್ಟ್ಸ್ ಡಿಪ್ಲೊಮೆಸಿ ಎಲ್ಲಿ ಫೇಲ್ ಆಯಿತು, ಇದನ್ನು ನಾವು ಪತ್ತೆ ಹಚ್ಚಬೇಕು ಅಂತ ಒಂದು ತನಿಖಾ ತಂಡವನ್ನು ನೇಮಿಸ್ತಾರೆ. ಬಾಂಗ್ಲಾದೇಶಕ್ಕೆ ಸ್ಪೋರ್ಟ್ಸ್ ಡಿಪ್ಲೊಮೆಸಿಯಲ್ಲಿ ಬಹಳ ಹಿನ್ನಡೆ ಆಗಿದೆ ಅಂತ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದನ್ನ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಬಹಳ ವಿರೋಧಿಸ್ತಾ ಇದೆ. ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಒಂದು ಸ್ವತಂತ್ರ ಸಂಸ್ಥೆ, ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಬಾರದು. ಈಗ ಸರ್ಕಾರ ಮಾಡ್ತಿರುವಂತಹ ಕೆಲಸ ನಮ್ಮ ಕೆಲಸದಲ್ಲಿ ಮೂಗು ತೂರಿಸುವಂತಹದ್ದು. ಹೀಗಾಗಿ ತನಿಖೆಯನ್ನು ರದ್ದು ಮಾಡಬೇಕು ಅಂತ BCB ಮನವಿ ಮಾಡಿಕೊಂಡಿದೆ. ಆದರೆ ಸರ್ಕಾರ ಕೇಳಿಲ್ಲ, ತನಿಖೆ ಆಗಲೇಬೇಕು. BCBಯಲ್ಲಿ ಒಂದಷ್ಟು ಅವ್ಯವಹಾರಗಳು ನಡೆದಿದೆ, BCB ಯಾರದೋ ತಾಳಕ್ಕೆ ತಕ್ಕಂತೆ ಕುಣಿದಿದೆ, ಹೀಗಂತ ಹೊಸ ಸರ್ಕಾರ ಹೇಳ್ತಾ ಇದೆ. ಯಾಕೆ ಆ ರೀತಿಯ ಅನುಮಾನಗಳು ಬರ್ತಾ ಇದೆ ಕೇಳಿದ್ರೆ, ಮತ್ತದೇ ಜಮಾತೆ ಇಸ್ಲಾಮಿಯ ಕೈವಾಡದ ಶಂಕೆ ವ್ಯಕ್ತವಾಗ್ತಾ ಇದೆ. ಬಾಂಗ್ಲಾದೇಶದ ಕ್ರಿಕೆಟ್ ಬೋರ್ಡ್ಗೆ ನೇಮಕವಾದಂತಹ ಬಹುತೇಕರು ಈ ಜಮಾತೆ ಇಸ್ಲಾಮಿ ಜೊತೆಗೆ ಲಿಂಕ್ ಇದ್ದಂಥವರು. ಅವರನ್ನೇ ಮೊಹಮ್ಮದ್ ಯೂನಿಸ್ ನೇಮಕ ಮಾಡಿದ್ದಾನೆ. T20 ಬಾಯ್ಕಾಟ್ ಮಾಡುವಂತಹ ವಿಚಾರದಲ್ಲೂ ಕೂಡ ಮೊಹಮ್ಮದ್ ಯೂನಿಸ್ ಸರ್ಕಾರ ಅತಿರೇಕದ ನಿರ್ಣಯವನ್ನು ತೆಗೆದುಕೊಂಡಿದೆ ಅಂತ ಹೊಸ ಸರ್ಕಾರಕ್ಕೆ ಅನ್ನಿಸ್ತಾ ಇದೆ. ಹೀಗಾಗಿ ಆ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಹೀಗೆ ಮಿತ್ರರೇ, ಭಾರತದ ವಿಚಾರದಲ್ಲಿ ಮೊಹಮ್ಮದ್ ಯೂನಿಸ್ ಏನೆಲ್ಲ ತಪ್ಪು ನಿರ್ಧಾರಗಳನ್ನು ಮಾಡಿದ್ನೋ ಅದನ್ನೆಲ್ಲ ಹಂತ ಹಂತವಾಗಿ ಸರಿಪಡಿಸುವಂತಹ ಕೆಲಸವನ್ನ ತಾರಿಕ್ ರೆಹಮಾನ್ ಮಾಡ್ತಾ ಇದ್ದಾರೆ. ಸದ್ಯ ಬಾಂಗ್ಲಾದ ಪ್ರತಿ ಬೆಳವಣಿಗೆಗಳು ಕೂಡ ಬಹಳ ಉತ್ತಮವಾಗಿದೆ. ಈ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.